ಹಲೋ ಹಾಯ್ ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರು ಹೊಸೊಬ್ರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಲೈಕು ಸಬ್ಸ್ಕ್ರೈಬೇ ನಮಗೆ ಸಪೋರ್ಟ್ ಇದ್ದಂಗೆ. ಸೊ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ನೆಕ್ಸ್ಟ್ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಚಿಕ್ಕಮಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದು ಮಾನ್ಸೂನ್ ಟೈಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಯಾಕೋ ಮಾನ್ಸೂನು ನಮಗೆ ಬರೋಂಗೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗ ಹೋಗಿ ಯಾವುದಾದ್ರು ಪ್ಲೇಸಸ್ನ ಕವರ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವಾಗಲೂ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸುದ್ದಿಯಾಗಿರುವಂಥ ಪ್ರವಾಸಿ ತಾಣ, ಟೂರಿಸ್ಟ್ ಸ್ಪಾಟ್ ಅದು. ಸೊ ಅದನ್ನು ತೋರ್ಸೋಕ್ಕೆ ಹೋಗ್ತಾಯಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ದತ್ತಾಪೀಠ, ಬಾಬಾ ಬುಡನ್ಗಿರಿನೂ ಅಂತಾರೆ. ಅದು ಯಾವಾಗಲೂ ಪ್ಲಸ್ ಆರ್ ಮೈನಸ್ ಎಲ್ಲ ಇದರಲ್ಲೂ ಸುದ್ದಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವೀಗ ದತ್ತಾಪೀಠನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಾಗೆ ಅಲ್ಲಿ ಸಿಗುವಂಥವು ಆಗಿರ್ಬೋದು, ಆಮೇಲೆ ಅಲ್ಲೇ ಮಾಣಿಕ್ಯದರ ಎಲ್ಲ ಇದೆ. ಅಲ್ಲಿ ಸರೌಂಡಿಂಗಲ್ಲಿ ಏನೇನಿದೆಯೋ, ನೀವು ಒನ್ ಡೇ ಟ್ರಿಪ್ ಮಾಡಬೇಕು ಅಂದರೆ ಒನ್ ಡೇ ಟ್ರಿಪ್ ಮಾಡಿದ್ರೆ ಏನು ಕವರ್ ಆಗಬೇಕು, ಎಷ್ಟು ಕವರ್ ಆಗಬೇಕು, ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸೊ ನೀವು ಚಿಕ್ಕಮಂಗ್ಳೂರಿಂದ ಬಂದರೆ, ಇಲ್ಲ ಚಿಕ್ಕಮಂಗ್ಳೂರಲ್ಲಿ ಸ್ಟೇ ಆಗಿದ್ದರೆ ನಿಮಗೆ ಅಲ್ಲೇ ರೆಂಟೆಡ್ ವೆಹಿಕಲ್ ಸಿಗುತ್ತೆ, ಆರಾಮಾಗಿ ಸುತ್ತಾಡ್ಬೋದು. ಏಕೆಂದರೆ ಬಾಬಾ ಬುಡನ್ಗಿರಿಗೆ ನೀವು ಬರಬೇಕು ಅಂದರೆ ಬಸ್ ಫೆಸಿಲಿಟೀಸ್ ಕಡಿಮೆ ಇದೆ, ಬಟ್ ಹೆವಿ ಟೈಮಿಂಗ್ಸು ಅಲ್ಲೊಂದು ಇಲ್ಲೊಂದು. ಸೊ ಹಾಗಾಗಿ ನೀವು ಅದ್ರ ಬದಲು ರೆಂಟೆಡ್ ವೆಹಿಕಲ್ಲು ಇಲ್ಲ ನಿಮ್ಮ ಓನ್ ವೆಹಿಕಲ್ಲು ಅದನ್ನು ತೊಗೊಂಡು ಬಂದ್ರೇ ಒಳ್ಳೆಯದು. ಏನು ರೆಂಟೆಡ್ ವೆಹಿಕಲ್ಲು ಅಷ್ಟೇ 400 ಪರ್ ಡೇ ಏನೋ ಇದೆ. ಸೊ ಹಾಗಾಗಿ ನೀವು ಚಿಕ್ಕಮಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೆಕ್ಸ್ಟ್ ಬಂದರೆ ಆಲ್ಮೋಸ್ಟ್ ನೀವು ರೆಂಟೆಡ್ ವೆಹಿಕಲ್ಲೇ ತೊಗೊಳ್ಳಿ. ರೆಂಟೆಡ್ ವೆಹಿಕಲ್ಲೇ ಒಂದು ಬೆಸ್ಟ್ ಆಪ್ಷನ್ ನಿಮಗೆ. ಇದು ನಿಮಗೆ ಗಿರಿ ಹೋಗ್ತೀರಾ ಅಂದರು, ತರೀಕೆರೆ ಹೋಗ್ತೀರಾ ಅಂದರು, ನೀವು ದತ್ತಾಪೀಠ ಹೋಗ್ತೀರಾ ಅಂದರು, ಇದೊಂದು ಮೇಯ್ನ್ ಸ್ಪಾಟು. ನಿಮಗೆ ಫಸ್ಟ್ ಸಿಗೋವಂಥ ಜಾಗನೇ ಸಿರಿ ಕೆಫೆ. ನೋಡಿಬಿಡಿ ಸಿರಿ ಕೆಫೆದೊಂದು ವ್ಯೂ. ಸೊ ಅದು ಕೆಫೆ. ಇದು ಒಂದು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಆ್ಯಕ್ಚುಲಿ ಇಲ್ಲಿ ಸೌಂದರ್ಯ, ನಿಸರ್ಗ ದೇವತೆ ಮಲಗಿದ್ದಾಳೆ ಅನ್ನೋ ಒಂದು ಮಾತು. ಸೊ ಹಾಗಾಗಿ ಇಲ್ಲೊಂದು ಫೋಟೋ ಹೊಡಿಸ್ಕೊಳ್ಳೋಕ್ಕೆ, ಫೋಟೋ ತೆಗೆಸ್ಕೊಳ್ಳೋದಾಗಿರ್ಬೋದು, ಆಮೇಲೆ ಕೆಫೆಯಲ್ಲಿ ಏನಾದ್ರು ತಿನ್ನೋದು ಕುಡಿಯೋದು ಇರ್ಬೋದು. ಮತ್ತು ಆಮೇಲೆ ಇಲ್ಲಿ ನಿಮಗೆ ಕಾಫಿ ಫೇಮಸ್ಸು. ಸೊ ಒಂದೊಳ್ಳೆ ಕಾಫಿ ಸಿಗುತ್ತೆ, ಕಾಫಿನೂ ಕುಡಿಬೋದು, ಹಾಗೆ ಫೋಟೋಸು ತೆಗೆಸ್ಕೋಬೋದು. ಒಳ್ಳೆ ಸ್ಪಾಟು ನಿಮಗೆ ಹೋಗ್ತಾನೆ ಸಿಗುತ್ತೆ. ಫಸ್ಟ್ ಪ್ಲೇಸ್ ನಿಮಗೆ ಸಿಗೋದೇ ಇದು. ಸೊ ಇಲ್ಲಿ ನಿಮಗೆ ಚೆಕ್ ಪೋಸ್ಟ್ ಸಿಗುತ್ತೆ. ಆ್ಯಕ್ಚುಲಿ ನಿಮಗೆ ಇಲ್ಲಿ ಚೆಕ್ ಪೋಸ್ಟ್ ಸಿಗುತ್ತೆ. ಆ ಚೆಕ್ ಪೋಸ್ಟಲ್ಲಿ ನಿಮಗೆ ಬೈಕಿಗೆ 10 ರೂಪಾಯಿ, ಕಾರಿಗೆ ಮೋಸ್ಟ್ಲಿ 20 ರೂಪೀಸ್ ಅನಿಸುತ್ತೆ. ಸೊ ಬಟ್ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಹೋಗ್ತಾಯಿದ್ದೀವಿ ಅಂತ ಇಸ್ಕೊಳ್ಳಿಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಸೊ ನೀವು ಇಲ್ಲೇ ಅಲ್ಲಿ ಹೋಯ್ತಲ್ಲ, ಅಲ್ಲಿ ನೀವು ಲೆಫ್ಟ್ ತೊಗೊಂಡ್ರೆ ಮುಳ್ಳಯ್ಯನಗಿರಿ ಮತ್ತು ಸೀತಾಳಂಗಿರಿ, ಹಿಂಗೆ ಸ್ಟ್ರೈಟ್ ತೊಗೊಂಡ್ರೆ ನಮ್ಮ ದತ್ತಾಪೀಠ ಅಥವಾ ಬಾಬಾ ಬುಡನ್ಗಿರಿ. ಹೊನ್ನಂನಳ್ಳ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸೊ ನಿಮಗೆ ಫಸ್ಟು ಸಿರಿ ಕೆಫೆ ಸಿಕ್ಕಿದ್ರೆ ನೆಕ್ಸ್ಟ್ ನಿಮಗೆ ಸಿಗೋವಂಥ ಜಾಗನೇ ಹೊನ್ನಂನಳ್ಳ ಫಾಲ್ಸ್. ಬಾಬಾ ಇಷ್ಟೊತ್ತಿಗೆ ಎಷ್ಟು ಜನ ಇದ್ದಾರೆ ಗುರು.
ನೋಡ್ಕೊಬಿಡಿ ವ್ಯೂ. ದಿಸ್ ಈಸ್ ವ್ಯೂ. ಮಸ್ತ್ ವ್ಯೂ ಮಾತ್ರ. ಇಲ್ಲಿ ದೇವಸ್ಥಾನ ಕೂಡ ಇದೆ. ಸೊ ಆ ವರ್ಷಕ್ಕೆ ಮಾಲಾಧಾರಿಗಳು ಅಲ್ಲಿ ಮಾಲೆ ಹಾಕಿ ಇದು ಮಾಡ್ಕೊಂಡು ದರ್ಶನ ಮಾಡ್ಕೊಂಬರ್ತಾರಲ್ಲ, ಆಗ ಇಲ್ಲೇ ಸ್ನಾನ ಮಾಡಿ ಮಾಲೆನ ಬಿಚ್ಚಿಡೋ ಪದ್ಧತಿನೂ ಇದೆ. ಇಲ್ಲೂ ಸ್ವಲ್ಪ ಜನ ಬಿಚ್ಚಿ ಅಲ್ಲಿ ಹೋಗ್ತಾರೆ. ನೀವು ಆ್ಯಕ್ಚುಲಿ ಅಲ್ಲಿ ನೋಡ್ಬೋದು, ಅಲ್ಲಿ ಮಾಲೆಗಳೆಲ್ಲ ಇದ್ವು. ಸೊ ಇದೊಂದು ಪವಿತ್ರ ಸ್ಥಾನನೂ ಅಂತಲೇ ಹೇಳ್ಬೋದು, ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಮೆಟ್ಲುಸ್ ಆ್ಯಕ್ಚುಲಿ ಈಗ ಹೊಸ ಮಾಡ್ತಿರೋದು. ಯಾಕೆಂದರೆ ನೋಡಿ, ಹಳೆ ಮೆಟ್ಲುಗಳಿಂದೆಲ್ಲ ಇಲ್ಲಿದೆ. ಅದು ಹಳೆ ಮೆಟ್ಲಿಂದ ಅಂದರೆ ಈಗ ಒಂದು 3-4 ವರ್ಷದಿಂದ, ಒಂದು 3 years ಬ್ಯಾಕ್ ಅನಿಸುತ್ತೆ, ತುಂಬ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿತ್ತು. ತುಂಬ ಅಂದರೆ ನೀವು ಅನ್ಬಿಲಬಲ್ಲು. ಇಲ್ಲೆಲ್ಲ ಹೆಂಗೆ ಹರಿತಾಯಿತ್ತು ಅಂದರೆ ಈ ನೀರೆಲ್ಲ ಅಲ್ಲಿ ಬರ್ತಾಯಿದ್ವು. ನೋಡಿ, ಇದು ಕೆಳಗಡೆ ವ್ಯೂ. ಸೊ ನೀವು ನೋಡ್ತೀರಾ ಅಂದರೆ ಇದು ನೀರು ಆ್ಯಕ್ಚುಲಿ ನಿಮಗೆ ಜೆರಿ ಫಾಲ್ಸಿಗೂ ಕನೆಕ್ಟ್ ಆಗುತ್ತೆ. ಜೆರಿ ಫಾಲ್ಸಲ್ಲೂ ನಿಮಗೆ ಅದೇ ನೀರು ಸಿಗುತ್ತೆ. ಸೊ ನೆಕ್ಸ್ಟ್ ಪ್ಲೇಸ್ ಬಂದು ಜೆರಿ ಫಾಲ್ಸು. ನೋಡೋಣ ನಡೀರಿ. ಅಲ್ಲಿ ನಮಗೆ ಗಾಡಿ ಬಿಡ್ತಾರೋ ಇಲ್ಲೋ ಅದೇ ನಮಗೆ ಇದು ಕಟ್ಟ ಗಡಿಯ ಪ್ರಶ್ನೆ. ಒಂದೊಂದು ವ್ಯೂ ಪಾಯಿಂಟ್ ಆಯಿತು. ನೆಕ್ಸ್ಟ್ ಇದ್ರದ್ದು ಒಂದು 500 ಮೀಟ್ರ್ ದೂರ ಅಷ್ಟೇ ನಿಮಗೆ ಜೆರಿ ಫಾಲ್ಸ್ ಚೆಕ್ ಪೋಸ್ಟ್ ಸಿಗೋದು. ಈಗ ಇಲ್ಲೆಲ್ಲ ಅಲ್ಲೆಲ್ಲ ಸ್ನಾನ ಮಾಡಿ ಬಂದರೆ, ಈಗ ಅಲ್ಲಲ್ಲಿ ವಾಶ್ರೂಮ್ಸು ಮಾಡಿದ್ದಾರೆ, ಮುಂಚೆ ಇರಲಿಲ್ಲ, ಈಗ ಹೊಸ್ದಾಗಿ ಮಾಡಿರೋದು. ಸೊ ನಿಮಗೆ ಒಂದೊಂದು ನೋಡ್ಕೊಂಡು ಒಂದೊಂದು ನೋಡಿದ ತಕ್ಷಣ ಒಂದು 500 ಮೀಟರ್ಸ್ ದೂರ ಇದೆ. ಇಲ್ಲಿ ನಿಮಗೆ ಅಲ್ಲಿ ಲೆಫ್ಟ್ ತೊಗೋಬೇಕು. ನೋಡೋಣ ಬನ್ನಿ, ನಮಗೆ ಗಾಡಿಗಳು ಪರ್ಮಿಷನ್ ಇದೆಯೋ ಇಲ್ಲವೋ, ಏನು ಕತೆ. ಒಳಗಡೆ ಇಲ್ವಾ? ಬ್ರೋ, ಲೋಕಲ್ ಅವ್ರಿಗೂ ಇಲ್ವಾ? ಬೈ ಎಷ್ಟು ಒಂದು ಜಿಪ್ಪಿಗೆ? 800 ಇಬ್ಬರಿಗೂ? ಒಂದು ಜಿಪ್ಪಿಗೆ ಅಂದರೆ ಜಾಸ್ತಿ ಜನ ಬಂದರೆ ಅವರಿಗೂ ಸೇಮ್ ಅಷ್ಟೇನಾ? ಹಾಂ, ಶೇರಿಂಗ್ ಮಾಡೋದು. ಒಬ್ಬರೊಬ್ರು 800, ಇಬ್ಬರೊಬ್ರು 800. ಮಿನಿಮಮ್ ಎಷ್ಟು ಜನ ಹೋಗ್ಬೋದು? 4 ಹಾಂ ಬ್ರೋ, ಜೀಪಲ್ಲಿ ಅಂದರೆ ಮಾಡಿದ್ದೀನಿ ಸುಮಾರು. ಈಗ ಒಟ್ಟಿಗೆ ಒಂದಷ್ಟು ಕವರ್ ಮಾಡ್ತಾಯಿದ್ದೀನಿ ಅಂತೇಳಿ ಬಂದಿರೋದು. ಲೋಕಲೇ ಅಲ್ಲ, ಹಂಗಾಗಿ ಮಾಡಿದ್ದೀನಿ. ಚಿಕ್ಕಮಂಗ್ಳೂರೇ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಬ್ರೋ. ಫಸ್ಟ್ ಆ್ಯಕ್ಚುಲಿ ಒಪ್ಕೊಳ್ಳಿಲ್ಲ ಬಿಡೋಕ್ಕೆ, ಆಮೇಲೆ ಹೆಂಗೋ ಮನ್ಸು ಮಾಡಿ ಸ್ವಲ್ಪ ಆಗೋ ಹೀಗೂ ಒಂಚೂರೇನೋ ಮಾಡಿಸಿ ಮಾತಾಡಿ ಹೋಗ್ತಾ ಇರೋದು. ಸೊ ಆ್ಯಕ್ಚುಲಿ ಎಲ್ಲರಿಗೂ ಬಿಡೋಲ್ಲ. ಆಮೇಲೆ ಲೋಕಲ್ಲು ಅಂತ, ಮತ್ತು ಒಳ್ಳೆ ಆಫ್ ರೋಡಿಂಗ್ ಕೂಡ ಇದೆ. ಆ್ಯಕ್ಚುಲಿ ಹೋದ್ಸಲಿ ಬಂದಾಗ ಏನಾಯಿತು ಅಂದರೆ ಈ ಥರ ಎಲ್ಲ ಇರಲಿಲ್ಲ. ಅಂದರೆ ಜೀಪ್ ಫೆಸಿಲಿಟೀಸ್ ಇತ್ತು, ಬಟ್ ವೆಹಿಕಲ್ಸ್ನೂ ಬಿಡ್ತಾಯಿದ್ರು, 2 ವೀಲರ್ಸು. ಜೀಪಲ್ಲಿ ಹೋಗೋರು ಜೀಪಲ್ಲಿ ಹೋಗ್ಬೋದಾಗಿತ್ತು, 2 ವೀಲರ್ಸವ್ರು ಹೋಗ್ಬೋದಾಗಿತ್ತು. ಆದರೆ ಇವಾಗ ಫುಲ್ಲು ನಿರ್ಬಂಧನೇ ಹಾಕ್ಬಿಟ್ಟವ್ರೆ, ಹೋಗಂಗೆ ಇಲ್ಲ ಅಂತ. ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗಾಡಿ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಜೀಪಿಗೆಲ್ಲ 800 ರೂಪಾಯಿ,
ವರ್ತ್ ಇದೆ. ಬಟ್ ಯಾಕೆ ಅಂದರೆ ನೋಡಿ, ನೀವು 4 ಜನ ಬರ್ತೀರಾ, 3 ಜನ ಬರ್ತೀರಾ ಅಂದರೆ ವರ್ತ್ ಕೂಡ ಇದೆ. ಪ್ಲಸ್ ನೀವು ಅಷ್ಟೇ ಎಂಜಾಯ್ ಮಾಡ್ಕೊಂಬರ್ಬೋದು. ಸೊ ಯಾಕೆಂದರೆ ನಾನು ಅದಕ್ಕೆ ನಿಮಗೆ ಹೇಳಿದ್ದು, ಇದನ್ನು ಒಂದಿನ ಪ್ಲ್ಯಾನ್ ಮಾಡ್ಕೊಳ್ಳಿ. ಗಿರಿ ಮತ್ತು ಸೀತಾಳಂಗಿರಿನ ಒಂದಿನ ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತು ಸುಮ್ಮನೆ ಅರ್ಜೆಂಟಾಗಿ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲೂ ದುಡ್ಡು ಕೊಡ್ತೀರಾ, ದುಡ್ಡು ಕೊಟ್ಟ ಮೇಲೆ ಅದ್ರದ್ದು ಅಂದರೆ ಅದಕ್ಕೆ ತಕ್ಕಂತೆ ಎಂಜಾಯ್ ಮಾಡಬೇಕು. ಸೊ ನೀವು ಎಷ್ಟೋ ತನಕನಾರು ಜೀಪಲ್ಲಿ ಕರ್ಕೊಂಡು ಬರ್ತಾರೆ. ಒಂದು ಸೈಡ್ 4 ಕಿಲೋಮೀಟ್ರ್ ಇದೆ ಅಂತ ಹೇಳಿದರೆ ನೀವು ಎಷ್ಟೊತ್ತಾದ್ರೂ ಎಂಜಾಯ್ ಮಾಡ್ಬೋದು. ನೀವು ಬೆಳಗ್ಗೆ ಹೋಗಿ ಸಂಜೆ ಹೋದರೂ ಯಾರು ಏನೂ ಕೇಳಲ್ಲ. ಇಷ್ಟೊತ್ತು ಟೈಮಿಂಗ್ಸು ಅಂತ ಏನಿಲ್ಲ. ಬೇರೆ ಕಡೆ ಬೇರೆ ಫಾಲ್ಸಲ್ಲೆಲ್ಲ ಟೈಮಿಂಗ್ಸು ಅಂತಿದೆ. ಬಟ್ ಇಲ್ಲೆಲ್ಲ ನಿಮಗೆ ಟೈಮಿಂಗ್ಸ್ ಅಂತೇನಿಲ್ಲ. ಸೊ ನಿಮಗೆ ಕರ್ಕೊಂಡೋಗಿ ಬರ್ತಾರೆ. ಮತ್ತು ಆಮೇಲೆ ಟೋಕನ್ ಸಿಸ್ಟಮ್, ಕಾಯಿನ್ ಸಿಸ್ಟಮ್ ಏನೋ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಯಾವ ಜೀಪಿಗೆ ತೋರಿಸಿದ್ರು ನೀವು ಯಾವ ಜೀಪಲ್ಲಾದ್ರು ಬರ್ಬೋದು. ನೀವು ಬಂದಿರೋ ಜೀಪೇ ಬರಬೇಕು ಅಂತೇನಿಲ್ಲ. ನೀವು ಯಾವ ಜೀಪಲ್ಲಿ ಕರ್ಕೊಬರ್ತಾರೋ ಅದೇ ಜೀಪಲ್ಲಿ ಹೋಗಬೇಕು ಅಂತೇನಿಲ್ಲ. ನೀವು ಆ ಕಾಯಿನ್ ಒಂದು ತೋರಿಸಿದ್ರೆ ಯಾವ ಜೀಪಾರು ಕರ್ಕೊಂಡೋಗುತ್ತೆ ನಿಮ್ಮನ್ನು. ಆಮೇಲೆ ಅಷ್ಟೇ ಡೇಂಜರ್ ಆಗಿದೆ. ಆ್ಯಕ್ಚುಲಿ ಹೋಸಲೆಲ್ಲ ಬಂದಾಗ ನಾವು ಅಲ್ಲೇ ಗಾಡಿ ನಿಲ್ಲಿಸಿದ್ದು. ಇವಾಗ ಆ್ಯಕ್ಚುಲಿ ಹೋಗ್ಬೋದು ಅಂದರು. ಸೊ ಹಾಗಾಗಿ ಹೋಗ್ತಾಯಿದ್ದೀವಿ. ಸಖತ್ತಾಗಿದೆ ಮಾತ್ರ. ಯಾರೂ ಇಲ್ಲಿವರೆಗೂ ಬಂದಿಲ್ಲ ಅನಿಸುತ್ತೆ. ಫಾಲ್ಸ್ ಹತ್ರಕ್ಕೆ ಗಾಡಿ ಬಂದಿರೋದು ಇದೆ ಫಸ್ಟ್ ಟೈಮು. ಓಕೆ, ಗಾಡಿ ಇಲ್ಲಿ ಪಾರ್ಕ್ ಆಯಿತು. ಸೊ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಹೆಂಗಿದೆ ಫಾಲ್ಸು ಏನು ಅಂತ. ಇದರಲ್ಲೂ ಸ್ವಲ್ಪ ಕಾಣಿಸ್ತಾ ಇರ್ಬೋದು. ದಿಸ್ ಈಸ್ ದ ಫಾಲ್ಸ್. ಆ್ಯಕ್ಚುಲಿ ಇವಾಗ ಸಮ್ಮರ್ ಟೈಮಲ್ಲೇ ನಿಮಗೆ ಇಷ್ಟು ನೀರು ಬರ್ತಿದೆ ನೋಡೋಕ್ಕೆ ಅಂದರೆ ನೀವು ಥಿಂಕ್ ಮಾಡಿ ಮಾನ್ಸೂನ್ ಟೈಮಲ್ಲಿ ಎಷ್ಟು ಬರ್ಬೋದು ಅಂತ. ಒಳ್ಳೆ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ. ಎಂಜಾಯ್ಮೆಂಟು, ಫೋಟೋಶೂಟ್ ಕೂಡ ಆಗುತ್ತೆ. ಒಳ್ಳೆ ಪ್ಲೇಸ್ ಮಾತ್ರ, ಮಸ್ಟ್ ವಿಸಿಟ್ ಪ್ಲೇಸ್.